ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮ ಸೇರಿದಂತೆ ಯಡ್ಡಳ್ಳಿ ಬಂದಳ್ಳಿ ಮಾರ್ಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಸಮಯದಲ್ಲಿ ಬಸ್ಗಳ ಕೊರತೆಯನ್ನು ಖಂಡಿಸಿ ಜುಲೈ 30ರ ಗುರುವಾರ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿಯಲ್ಲಿ ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಕಳೆದ 15 ದಿನಗಳಿಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದರು. ಬೆಳಿಗ್ಗೆ ಬಸ್ಗಳ ಕೊರತೆಯಿಂದ ತುಂಬಿ ತುಳುಕುವ ಬಸ್ಗಳಲ್ಲಿ ಅಪಾಯಕಾರಿಯಾಗಿ ಪ್ರಯಾಣಿಸಬೇಕಾಗುತ್ತಿದ್ದು ಶಾಲಾ ಕಾಲೇಜುಗಳಿಗೆ ತಡವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಎಷ್ಟು ದಿನದಿಂದ ಬಸ್ ಪ್ರಾಬ್ಲಮ್ ಆಗಿದೆ? ಒಂದ್ ತಿಂಗಳಿಂದ ಪ್ರಾಬ್ಲಮ್ ಐತೆ. ಹಂಗೆ ಶಾಣಗೌಡ ಹೋಗಿ ನಾವೆಲ್ಲ ಹೇಳಿ ಬಂದ್ರೂ ಬಸ್ ಬಿಟ್ಟಿಲ್ಲ. ಈಗ ಬಸ್ಗಳು ಯಾಕೆ ನಿಂದ್ರಿಸವಲ್ರ? ನೀವ್ ಏನ್ ಪ್ರಾಬ್ಲಮ್? ಫುಲ್ ಆಗಿ ದೂರದ ಬಸ್ ಹಿಂಗಾಗಿ ಕಾಲೇಜ್ ಹೋಗಕ್ಕೆ ತೊಂದರೆ. ಅಲ್ಲಿ ಬರೋ ಹೊತ್ನಾಗ ಹೋಗೋ ಟೈಮ್ನಾಗೆ ಸಮಸ್ಯೆ. ಗ್ರಾಮದ ಮುಖಂಡರು ಪ್ರತಿಭಟನೆಗೆ ಬೆಂಬಲ ನೀಡಿ ಬೆಳಿಗ್ಗೆ 8ರಿಂದ 9ರೊಳಗೆ 2 ಬಸ್, ಮಧ್ಯಾಹ್ನ 2 ಗಂಟೆಗೆ 1 ಬಸ್ ಹಾಗೂ ಸಂಜೆ 5 ಗಂಟೆಗೆ ಮತ್ತೊಂದು ಬಸ್ ಸಂಚರಿಸುವಂತೆ ಒತ್ತಾಯಿಸಿದರು. ಮಾಹಿತಿ ತಿಳಿದು ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ವೀರೇಶ ಹಾಗೂ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ಬಸವಣ್ಣಗೌಡ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಶೀಘ್ರದಲ್ಲೇ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಲಾಯಿತು. ಬೆಳಗ್ಗೆ 8 ಗಂಟೆಗೆ ಹತ್ತಿಕುಣಿ ಗಾಡಿ ವ್ಯವಸ್ಥೆ ಮಾಡಿದ್ದಾರೆ ಸಾಹೇಬರು. ಮತ್ತು ಸಾಯಂಕಾಲ 5 ಕೇಳ್ಯಾರ್ರಿ, ಅದನ್ನು ಸಾಹೇಬರಲ್ಲಿ ಅದು ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಹುಡುಗರು ಜಾಸ್ತಿ ಆದ ಕಾಲಕ್ರಮೇಣ ಏನಾದ್ರು ಜಾಸ್ತಿ ಇದ್ದಂಗೆ ವ್ಯವಸ್ಥೆ ಮಾಡಿ. ವಾರದ ಹಿಂದೆಯೂ ಇದೇ ಮಾರ್ಗದ ಯಡ್ಡಳ್ಳಿ ಗ್ರಾಮದಲ್ಲಿ ಇದೇ ಬೇಡಿಕೆಗಾಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದರೂ ಶಾಶ್ವತ ಪರಿಹಾರ ಇನ್ನೂ ದೊರೆತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್, ಹತ್ತಿಕುಣಿಗೆ ಸ್ಪೆಷಲ್ ಗಾಡಿ ಆದ್ರೆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಫುಲ್ ಬ್ಯಾಗ್ ಹಾಕೊಂಡು ಗೌರ್ಮೆಂಟ್ ಭಾಳ ಸಾಯಂಕಾಲ ಹೋಗ್ಬೇಕು. ಐದುವರೆಗೆ ಸಾಯಂಕಾಲ ಬೇರೆ ಬಸ್ ಬೇಡಮ್ಮ, ನಿಮಗೆ ಅಂತ ಹೇಳ್ರಿ. ಅವ್ರು ಬೇರೆ ಬಸ್ ಇರೋವಲ್ಲ. 5ವರೆಗೆ ಬೆಳಗ್ಗೆ 8:20 ಸರ್, ಮತ್ತೆ ಒಂದು 2 ಬರೋದು ಬೆಳಗ್ಗೆ 8 ಕೊಡ್ತದಲ್ಲಿ ಸಾಯಂಕಾಲ 5ವರೆ. ಸರ್, ಮತ್ತೆ ಒಂದು 2-3 ದಿವಸ ಸ್ಟಾರ್ಟ್ ಮತ್ತೆ ಬಂದ್ ಸಾಯಂಕಾಲ